ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಧನುಸು ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬನ್ನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಧನುಸು ರಾಶಿಯ ಇದರಲ್ಲಿ ಅವರು ಎಚ್ಚರಿಕೆಯಿಂದ ಇರಬೇಕು. ಯಾವ ಉದ್ಯಮ ಮಾಡಿದ್ರೆ ಅವರಿಗೆ ಚೆನ್ನಾಗಿರುತ್ತೆ ಏನು ಅನ್ನೋದು ನೋಡೋಣ ಬನ್ನಿ. ಮೂಲ ನಕ್ಷತ್ರದ ಎಲ್ಲ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ ಎಲ್ಲ 4 ಚರಣಗಳು ಸಮೇತ ಬರುತ್ತೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಮೊದಲ ಏನು ಚರಣ ಬರುತ್ತೆ ಅದೇ ಬರುತ್ತೆ ಧನುಸು ರಾಶಿಗೆ. ಅದೃಷ್ಟ ತರುವಂಥದ್ದು ಬಣ್ಣ ಕೆಂಪು ಮತ್ತು ಹಳದಿ ಬಣ್ಣ. ನಿಮಗೆ ಅದೃಷ್ಟ ತರೋ ದೇವತೆ ರಾಮ. ನಿಮಗೆ ಎಲ್ಲದರಲ್ಲಿ ಯಶಸ್ವಿ ತೊಗೊಂಬರ್ಬೇಕು ಅಂತ ಹೇಳಿದರೆ ರಾಮನ ಅನುಗ್ರಹ ಇರಬೇಕು. ರಾಮನ ಪೂಜೆ ಮಾಡಿ. ಧನುಸು ರಾಶಿಯವರು ಹೆಚ್ಚಿನ ವಿದ್ಯಾಭ್ಯಾಸ ಪಡೆದಿರ್ತಾರೆ, ಒಂಥರ ಪಾಂಡಿತ್ಯ ಪಡೆದಿರ್ತಾರೆ. ಯಾವುದು ಸರಿ ಏನು ತಪ್ಪು ಅನ್ನೋದು ಅವರಿಗೆ ಬೇಗ ತಿಳ್ಕೊಳ್ಳೋಷ್ಟು ನಾಲೆಜ್ ಇರುತ್ತೆ. ಆ ಥರ ವಿದ್ಯಾವಂತರಾಗಿರ್ತಾರೆ. ಒಂದು ವಿಷಯದಲ್ಲಿ ಅವರು ಸಕ್ಸಸ್ ಆಗಬೇಕು, ಒಂದು ದೊಡ್ಡ ವಿಷಯದಲ್ಲೇ ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ ಹಠ ಬಿಡದೆ ಅವರು ಏನು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತೆಲ್ಲ ನಾಳೆ ಇದಕ್ಕೆ ಯಶಸ್ವಿ ಸಿಕ್ಕೇ ಸಿಗುತ್ತೆ. 1ನೇ ತಾರೀಕು 9, 10, 19, 20, 26, 28 ನಿಮಗೆ ಶುಭದಾಯಕ ಫಲವಾಗಿರುತ್ತೆ. ಈ ದಿನಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯನ ರಾಹು ಕಾಲ ಹೊರತುಪಡಿಸಿ ನೀವು ಇದರಲ್ಲಿ ನಿಮ್ಮ ಶುಭ ಕಾರ್ಯನ ಮಾಡ್ಕೊಬೋದು. ಈ ಸರಿ ನಿಮಗೆ ಲಾಭ ಏನು ಅಂತ ಹೇಳಿದರೆ, ನಿಮಗೆ ಯಾವಾಗಲೂ ವಹಿಸಿರೋ ಕೆಲಸನ ಈ ಮಾಸದಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮ ಶ್ರದ್ಧೆ, ಭಕ್ತಿ, ಶ್ರಮದಿಂದ ನೀವು ಈ ಮಾಸದಲ್ಲಿಯೇ ಅದನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಜವಾಬ್ದಾರಿಯಿಂದ ಅದನ್ನು ಯಶಸ್ವಿಗೊಳಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಅದರಿಂದ ಒಂದು ಒಳ್ಳೆಯ ಹೆಸರು ಸಮೇತ ಬರುತ್ತೆ ನಿಮಗೆ. ನಿಮ್ಮಲ್ಲಿರುವ ಶಕ್ತಿಯನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಾನೇ ಎಲ್ಲನೂ ಮಾಡ್ತೀನಿ, ನನ್ನ ಬಿಟ್ಟರೆ ಯಾರೂ ಇಲ್ಲ, ಇನ್ನು ಸೋತ್ರೆ ಏನು ಹಂಗೆ ಹಿಂಗೆ ನನ್ನ ಕೆಟ್ಟದಾಗಿ ಯೋಚನೆ ಮಾಡಬೇಡಿ. ನೀವು ಯಾವತ್ತೂ ಒಳ್ಳೆ ದಾರಿಯಲ್ಲಿ ನಡೆಯಿರಿ, ಶ್ರಮ ಪಡಿ. ನಿಮಗೆ ಗೆಲುವು ನಿಮಗೆ ಶಾಶ್ವತವಾಗಿ ಸಿಗುತ್ತೆ. ಒತ್ತಡ, ಪ್ರೆಷರ್ ತುಂಬ ಇರುತ್ತೆ ನಿಮಗೆ. ಒಂದೊಂದು ವಿಷಯದಲ್ಲಿ ನಿಮಗೆ ಮನಸ್ಸಿಲ್ಲ ಅಂತ ಹೇಳಿದ್ರು ನೀವು ಒಂದೊಂದ್ಸರಿ ಆ ಕೆಲಸ ಮಾಡಬೇಕಾಗಿರುವ ಸಂದರ್ಭ ಬಂದ್ಬಿಡುತ್ತೆ. ನಿಮ್ಮ ತಾಳ್ಮೆ, ನಿಮ್ಮ ಟ್ಯಾಲೆಂಟನ್ನು ಪರೀಕ್ಷೆ ಮಾಡುವಂಥ ಮಾಸ ಆಗಿರುತ್ತೆ ಇದು. ಅದರಿಂದ ಆದಷ್ಟು ನಿಮಗೆ ಪರೀಕ್ಷೆಗಳು ಬರುತ್ತೆ. ಎಲ್ಲನೂ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಮಟ್ಟ ಹಾಕ್ಬೋದು. ನೀವು ಆದಷ್ಟು ಸಿಟ್ಟು ಮಾಡ್ಕೊಳ್ಳೋದು ತಾಳ್ಮೆಯಿಂದ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಿ. ಚಿಕ್ಕ ಪುಟ್ಟ ದೊಡ್ಡ ಕೆಲಸದಲ್ಲಿರೋರು ಎಲ್ಲರಿಗೂ, ನೌಕರರು, ಉದ್ಯಮಿಗಳು, ಕೃಷಿಕರು ಇವರೆಲ್ಲರಿಗೆ ಸಮೇತ ಲಾಭದಾಯಕವಾಗಿರುತ್ತೆ ಈ ಮಾಸ. ಆದರೆ ನಿಮ್ಮ ಸ್ವಲ್ಪ ಪ್ರಯತ್ನವೂ ಸಮೇತ ಈ ಎಲ್ಲ ಟೈಮಿಗಿಂತ ಈ ಒಂದು 10% ಜಾಸ್ತಿ ಇರಬೇಕು. ಇನ್ನು ಶಿಕ್ಷಕರಾಗಿ ಕೆಲಸ ಮಾಡ್ತಿರೋರಿಗೆ ಅವರ ಕೆಲಸದ ಮೇಲೆ ಪ್ರಶಂಸೆ, ಕೀರ್ತಿ, ಒಂದು ಅವಾರ್ಡ್ ಸಿಗೋವಂಥ ಚಾನ್ಸಸ್ ಸಮೇತ ಇರುತ್ತೆ. ಇನ್ನು ಡಾಕ್ಟರ್ಸ್ ಆಗಲಿ, ನರ್ಸ್ ಆಗಲಿ, ಇಲ್ಲ ಹಾಸ್ಪಿಟಲ್ ಯಾರೇ ಕೆಲಸ ಮಾಡೋವಂಥವ್ರಿಗಾಗಲಿ ಈ ಮಾಸ ಅವರಿಗೂ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಇನ್ನು ರಾಜಕಾರಣಿಗಳು ಮತ್ತು ಸಂಘ ಸಂಸ್ಥೆಯಲ್ಲಿರೋರು ಒಂದು ಹೆಸರನ್ನ ಮುಂಚೆ ಆಲ್ರೆಡಿ ಗುರುತಿಸ್ಕೊಂಡಿರೋರಿಗೆ ಅವರಿಗೆ ಈ ಸಮಯದಲ್ಲಿ ತುಂಬ ಅದ್ಭುತವಾದ ಫಲಗಳಿದೆ. ಆದರೆ ಇದೆಲ್ಲದ್ರ ಮಧ್ಯೆ ನಿಮಗೆ ಹಣಕಾಸಿಂದು ಸ್ವಲ್ಪ ಹೆಚ್ಚಿನ ಖರ್ಚು ಉಂಟಾಗ್ಬೋದು, ಟೈಟ್ ಆಗ್ಬೋದು. ಸ್ವಲ್ಪ ಅದರಲ್ಲಿ ನೀವು ನೋಡ್ಕೊಳ್ಳಿ ಯಾವುದಕ್ಕೆ ಖರ್ಚು ಮಾಡಬೇಕು ಏನು ಅಂತ. ಹಂಗೆ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸ್ಕೊಳ್ಳಿ. ಹೆಂಗೆ ಮಾಡಿದ್ರೆ ಏನು ಎಷ್ಟು ಚೆನ್ನಾಗಿರುತ್ತೆ, ನಾವು ಹೆಂಗೆ ಗುರುತಿಸ್ಕೊಳ್ಬೋದು ಅಂತ ಗುರುತಿಸ್ಕೊಂಡು ನೀವು ಕೆಲಸ ಮಾಡಿ. ಆರೋಗ್ಯ ವಿಷಯದಲ್ಲಿ ಹೆಚ್ಚಿನ ಕಾಳಜಿ ಕೊಡಿ. ಇನ್ನು ಕಣ್ಣಿನ ಸಮಸ್ಯೆ ಕಂಡು ಬರ್ಬೋದು. ಯಾರಿಗಾರು ಈ ಗ್ಲಾಸ್ ಹಾಕ್ತಿಲ್ಲ ಅಂತ ಹೇಳಿದರೆ ಕೆಲವರಿಗೆ ಮುಂಚೆ ಆಲ್ರೆಡಿ ಕಣ್ಣು ಪ್ರಾಬ್ಲಮ್ ಇರೋರಿಗೆ ಅವರಿಗೆ ಕಣ್ಣಿಗೆ ಗ್ಲಾಸ್ ಬರುವಂಥ ಸಾಧ್ಯತೆ ಸಮೇತ ಇರ್ಬೋದು. ಅನಾವಶ್ಯಕವಾಗಿ ನಿಮಗೆ ಪ್ರಯಾಣ ಆಗುವಂಥದ್ದಿರುತ್ತೆ. ಇನ್ನು ಧನುಸು ರಾಶಿಯವರು ಗಂಡಸರಾಗಲಿ ಹೆಂಗಸರಾಗಲಿ, ಈಗ ಗಂಡಸರಿಂದ ಹೆಂಗಸರಿಗೆ, ಹೆಂಗಸರಿಂದ ಗಂಡಸರಿಗೆ ಒಂದು ಕಿರಿಕಿರಿಯ ಉಂಟಾಗುವಂಥ ಸಾಧ್ಯತೆ ಸಮೇತ ಇರುತ್ತೆ. ಈ ಒಂದು ಕೆಲಸ ಅವಶ್ಯಕತೆ ಇದ್ರೂ ನಿಮ್ಮ ಉಡಾಫೆಯಿಂದ ನೀವು ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಸಮೇತ ಇರುತ್ತೆ ಈ ಮಾಸದಲ್ಲಿ. ಪ್ರೇಮಿಗಳ ಮಧ್ಯೆ ಇಲ್ಲ ಪತಿ ಪತ್ನಿಗಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದೇ ಸಾಧ್ಯತೆ ಇರುತ್ತೆ. ಆ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ. ಇದರಿಂದ ಯಾವುದೇ ಸಮಸ್ಯೆ ಆದ್ರೂ ಅಲ್ಲೇ ಪರಿಹಾರ ಮಾಡ್ಕೊಳ್ಳಿ, ಆ ದೊಡ್ಡದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇನ್ನು ಬಂಧುಗಳ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ, ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವಕಾಶ ಸಿಕ್ಕಿದಾಗ ಮಾತಾಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ. ಅದನ್ನು ಹೆಚ್ಚಿಗೆ ಮುಂದೆ ತಗೊಂಡು ಹೋಗೋಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಮೊಬೈಲ್ನ ದೂರ ಇಟ್ಟು ನೀವು ಓದಬೇಕಾಗತ್ತೆ. ಪೋಷಕರು ಇದನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಮಕ್ಕಳಿಂದ ಮೊಬೈಲ್ನ ದೂರ ಇಟ್ಟು ಓದಿಸಿ. ಈ ಮೊಬೈಲಿಂದ ಅರ್ಧ ನಿಮ್ಮ ವಿದ್ಯಾಭ್ಯಾಸಕ್ಕೆ ಕೆಡಕಾಗ್ತಾ ಇದೆ, ಸ್ಲೋ ಆಗ್ತಾ ಇದ್ದೀರಾ ಓದೋದ್ರಲ್ಲಿ. ಇನ್ನು ಹೊರಗಡೆ ಜನರಿಂದ ಸ್ವಲ್ಪ ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕಿರಿ ಬರುವಂಥದ್ದು, ಸವಾಲುಗಳು ಬರುವಂಥದ್ದು, ಅದನ್ನೆಲ್ಲ ನಿಮ್ಮ ಚಾಕುಚಾಕರ್ಯದಿಂದ ನೀವು ಅದನ್ನು ಎದುರಿಸ್ಕೊಂಡು ಹೋಗಿ. ಇನ್ನು ನೀವು ಯಾವುದಕ್ಕಾರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀರಾ ಅಂದರೆ ಈ ಮಂತ್ ಸಾಲ ಮಾಡಿ ಹೋಗಬೇಡಿ. ನೀವು ಸಾಲ ಮಾಡ್ತಂದರೆ ಲೈಫ್ ಲಾಂಗ್, ಅದರಲ್ಲಿ ತುಂಬ ಲಾಂಗ್ ಟೈಮಿಗೆ ನೀವು ಸಾಲದಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಮ ಕೈಲಿ ದುಡ್ಡಿದೆಯಾ, ನೀವು ದುಡ್ದಿರೋ ಸೇವಿಂಗ್ಸ್ ಮಾಡಿಟ್ಟಿದ್ದೀರಾ, ಅದರಿಂದ ಇನ್ವೆಸ್ಟ್ ಮಾಡಿ ಹೊರತು ಸಾಲ ಮಾಡಿ ನೀವು ಇನ್ವೆಸ್ಟ್ ಮಾಡಬೇಡಿ. ಸ್ವಲ್ಪ ಸಮಯ ತೊಗೊಳ್ಳಿ. ಒಂದು ಸ್ವಲ್ಪ ಕಿರಿಕಿರಿ ಮಾಡೋ ಜನರಿಂದ ಆದಷ್ಟು ನೀವು ದೂರ ಇರಿ ಅಂತ ಹೇಳ್ತೇನೆ. ಇನ್ನು ಈ ಮಾಸದಲ್ಲಿ ಅಷ್ಟೇ ಲಾಭವಿದೆ, ಆದರೆ ಆ ಲಾಭಗಳನ್ನ ಪಡಿಬೇಕಂದ್ರೆ ನೀವು ಅಷ್ಟೇ ಏನು ಶ್ರಮ ಪಡಬೇಕು ಮತ್ತು ಜನಗಳ ಮಧ್ಯೆ ಎದುರಿಸ್ಬೇಕು. ಒಂಥರ ಈ ಮಾಸ ನಿಮಗೆ 50-50% ಎಲ್ಲ ಮಿಶ್ರವಾಗಿ ಫಲಗಳಿದೆ.
ಈ ರಾಶಿಯವರು ಈ ಮಾಸದಲ್ಲಿ ಮಾಡುವ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ಆದಷ್ಟು ಪೂಜೆ ಮಾಡಿ ಮನೆ ಹತ್ರ ದೇವಸ್ಥಾನ ಇದ್ರೆ ಹೋಗಿ ಬನ್ನಿ. ಇನ್ನು ನಿಮ್ಮ ಮನೆ ದೇವರ ಮೂಲ ಮಂತ್ರ ಯಾವ್ದಾರು ಇದ್ದೇ ಇರತ್ತಲ್ವಾ, ಅದನ್ನ ತಿಳ್ಕೊಂಡು ಅದನ್ನ ಜಪ ಮಾಡಿ. ನರಸಿಂಹನ ಗಾಯತ್ರಿ ಮಂತ್ರ ಹೇಳುವಂಥದ್ದು, ಇವೆಲ್ಲ ನೀವು ಮತ್ತೆ ಮಂತ್ರ ಹೇಳ್ಬೇಕಾದ್ರೆ ಶುದ್ಧದಿಂದ ಸ್ವಲ್ಪ ತಾಳ್ಮೆಯಿಂದ ಹೇಳಿ. ಈ ಥರ ಸಣ್ಣ ಪುಟ್ಟ ಪರಿಹಾರ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಭಾವಿಸ್ತಾ, ನಮಸ್ತೆ, ಶುಭೋದಯ.